ಏನು ಮಾಡ್ಬೇಕಂತೀನಿ ಅದನ್ನ ಯಾವುದು ಬಿಡೋದೇ ಇಲ್ಲ. ನಾನು ಮಾಡೇ ತೋರ್ಸೋದನ್ನ ಅದು ಬೆಳಿಬೇಕಾ ಬೆಳೆದ ಅದನ್ನ ಬೆಳೆದಿಂದ ನಾನು ಇನ್ನೊಬ್ರಿಗೆ ಹೇಳವ. ಯಾಕಂದ್ರೆ ನಾನು ನೋಡಕ್ ಬಂದ್ರೆ ಅವ್ ಏನ್ ಬರೇ ಇದ್ರಾಗ ಹೇಳ್ತಾನ ಸುಮ್ಮನೆ ಏನೂ ಇರಲ್ಲ ಅಂತ. ಈ ನೀವು ನೋಡಿಂದ ನಾನು 100 ಜನ ರೈತರು ನೋಡ್ತಾರೆ, ಅಲ್ಲಿ 3 ಜನ ರೈತರು ಬಂದ್ರೆ ಏನಿಲ್ಲ ಅಂದ್ರೆ ಹೆಂಗ? ನಾನು ಮಾಡ್ಬೇಕಲ್ಲ, ಏನಾರ ಮಾಡ್ಬೇಕಂದ್ರೆ ನಾ ಮಾಡಿ ತೋರಿಸ್ಬೇಕಂದ್ರೆ ಇವತ್ತು ಹೇಳಿನಂದ್ರೆ ಅದನ್ನ ನಾಳೆ ಮಾಡ್ಬೇಕು. ನನ್ಗೆ ಯಾರು ಟೀಕಾಕಾರದ ಅವ್ರಿಗೆ ಉತ್ತರ ತೋರಿಸ್ಬೇಕು. ರೈತರು ಯಾವಾಗಲೂ ತಮ್ಮ ಹತ್ರ ಒಂದು ಛಲ ಇಟ್ಕೋಬೇಕು. ನಾವ್ ಏನ್ ಮಾಡ್ತೀವಿ ಅಂತೀವಿ ಅದು ಮಾಡ್ಬೇಕು. ಮಾಡೋದ್ ಇಟ್ಕೊಂಡು ಬರೀ ಕನಸು ಕಾಣೋದಲ್ಲ. ಕನಸು ಏನ್ರಿ ಎಲ್ಲರೂ ಕಟ್ಕೋಬಹುದು. ಕನಸು ಕಾಣಬಹುದು. ಆ ಕನಸು ಮಾಡೋಕೆ ನಾವ್ ಏನ್ ಮಾಡ್ಬೇಕು ಅನ್ನೋದು ಒಂದು ಬೇಕಾ? ಒಂದು ಪರಿಪೂರ್ಣ ಆದಪ್ಪ ಅಂದ್ರೆ ಅದು ಯಾಕೆ ಲಾಭ ಬರೋದಿಲ್ಲ? ಅವ ಸತ್ತ, ಇವಾಗ ಕೃಷಿ ಮಾಡಿ ಸತ್ತ, ಇವ ಸತ್ತ, ಮತ್ತೆ ಸಾಯ್ತಾರೆ. ಇಂಥದ್ದೆಲ್ಲ ಮಾಡಿದೆ 100 ಕನಸು ಇಟ್ಕೊಂಡ್ರೆ ಯಾವ ಸಕ್ಸಸ್ ಹಾಕೊಂಡ್ರೆ ಅವ ಯಾವುದೇ ಕೃಷಿಲಿಂದನೇ ಯಾವನು ಚೆನ್ನಾಗಿರಕ್ಕೆ ಸಾಧ್ಯನೇ ಇಲ್ಲ. ಅವಾಗ ಉಪಕಸು ಇನ್ನೊಂದು ಬೇಕೇ ಬೇಕು. ಒಂದು ಹೈನುಗಾರಿಕೆ ಬೇಕು ಅವಾಗ, ಅಥವಾ ಒಂದು ಏನಾರ ಒಂದು ಮೀನು ಕೃಷಿಯಾರ ಮಾಡಬೇಕು, ಏನಾರ ಒಂದು ಮಾಡಬೇಕು. ಫೇಲ್ ಆಗ ಕಾರಣ ಏನಿದ್ರಿ ಒಂದ ಯಾವ ಉಳ್ಳಾಗಡ್ಡಿ ಹಾಕಿದ್ದಿಲ್ಲ, ಎಲ್ಲರೂ ಉಳ್ಳಾಗಡ್ಡಿ ಹಾಕಿಬಿಡೋದು. ಮುಂದ್ ವರ್ಷ ಒಂದು 500 ರೂಪಾಯಿ ಕ್ವಿಂಟಲ್ ಆಗಿಬಿಡೋದು. ಅಳಗುಂಡಿ ಮೋರಳೆಲ್ಲ ಒಂದು 300 ಜನ ಆಗ್ಯಾರ. ನನಗೆ ಖುಷಿ ಐತಿ. ನಾನು ಏನ್ ಮಾಡಿ ನನ್ನ ಒಂದು ವರ್ಷ ಫಾಲೋ ಮಾಡಕತ್ತಾರಲ್ಲ. ನೀವೇನಂತೀರಿ, ನನ್ನ ಫಾಲೋವರ್ಸ್ ಅಷ್ಟು ಅದಾರ ಟಿವಿ ಇದ್ರಾಗ ಮೊಬೈಲಲ್ಲಿ, ಲೈಕ್ ಎಷ್ಟು ಮಾಡ್ಯಾರ, ವ್ಯೂಸ್ ಎಷ್ಟು ಮಾಡ್ಯಾರ ಅಂತೀರಲ್ಲ. ನಾನು ಅಂತೀನಿ ನಾ ಮಾಡಿದ ಕೃಷಿ ನೋಡಿ ನನ್ನ ಜನ ರೈತರು ಹಾಕ್ಯಾರಲ್ಲ, ನನಗೆ ಅದು ಖುಷಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಕೊಪ್ಪಳ ಜಿಲ್ಲೆ ಬೆಟಗೇರಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಮೊದಲೆಲ್ಲ ನಾವು ನೋಡ್ತಿದ್ವಿ ಔಡ್ಲಾನ ಏನಾದ್ರೂ ಕೃಷಿ ಮಾಡ್ಬೇಕಾದ್ರೆ ನಮ್ಮ ಹಿರಿಯರು ಅಕ್ಕಡಿ ಕಾಳಿನ ಜೊತೆಗೆ ಸ್ವಲ್ಪ ಬೆಳೀತಾ ಇದ್ರು, ಜಾಸ್ತಿ ಬೆಳೀತಾ ಇರ್ಲಿಲ್ಲ. ಅಂದ್ರೆ ಅವಾಗಿನ ಬಳಕೆ ಕಡಿಮೆ ಇತ್ತು ಅಂತ ಸ್ವಲ್ಪ ಬೆಳೀತಾ ಇದ್ರು, ಏನೋ ಗೊತ್ತಿಲ್ಲ. ಇವತ್ತು ನಮ್ಮ ಸುರೇಶ್ ಸಜ್ಜನ್ ಅಂತಂದ ಸರ್ ಅದ್ಭುತವಾಗಿ ಔಡ್ಲಾ ಕೃಷಿನೇ ಮಾಡ್ತಿದ್ರೆ, ಓನ್ಲಿ ಬರೀ ಔಡ್ಲಾ ಮಾತ್ರ ಬೆಳೀತಾ ಇದ್ರೆ. ಬನ್ನಿ ಇವತ್ತು ಔಡ್ಲ ಕೃಷಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಇವತ್ತು ಔಡ್ಲ ಕೃಷಿ ಅನ್ನೋದು ಬಹಳ ವಿಭಿನ್ನವಾಗಿ ಮಾಡಿದ್ದಾರೆ. ಸೊ ಹಂಗಾಗಿ ನನಗೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂದ್ರೆ ಔಡ್ಲನ ಈ ರೀತಿ ಬೆಳೆದಿರೋದು ನಾನು ಎಲ್ಲೂ ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಹಂಗಾಗಿ ಬನ್ನಿ, ಅದ್ಭುತವಾದಂಥ ಬೆಳೆ ಬೆಳೆದಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ರಿ ಸುರೇಶ್ ಅಣ್ಣ? ಚೆನ್ನಾಗಿದ್ದೀವಿ. ನೀವು ನಮ್ಮ ಹೊಲಕ್ಕೆ ಬಂದಿದ್ದಕ್ಕೆ ನಿಮಗೆ ಮೊದಲೇ ಧನ್ಯವಾದಗಳು. ನಾನು ಈಗಾಗಲೇ ಹೇಳಿದಂತೆ ವಿನೋದ್ ಅವರಿಗೆ ಈಗ 2ನೇ ವಿಡಿಯೋ ಔಡ್ಲ ಬಗ್ಗೆ ಮಾಹಿತಿ ಕೊಡು ಅಂತ ಹೇಳಿದ್ರು. ನಾನು ಈಗಾಗಲೇ ಇದನ್ನ 3ನೇ ವರ್ಷ ಇದು ಔಡ್ಲ ಹಾಕ್ತಾ ಇದ್ದೆ. ಕಂಪ್ಲೀಟ್ ಆಗಿ ಇಡೀ ಜಮೀನಿಗೆ ಇದನ್ನ ಹಾಕ್ತೀನಿ. ನಾನು ಸುಮ್ಮನೆ ಇದನ್ನ ಕೇಳ್ತಾ ಇದ್ದೆ ಯೂಟ್ಯೂಬ್ ನಲ್ಲಿ, ಅದರಲ್ಲಿ ಔಡ್ಲ ಹಾಕ್ಬೇಕು, ಇದು ಹಾಕ್ಬೇಕು ಅಂತ ಹೇಳಿ. ಯಾಕೆ ಹಾಕ್ಬೇಕು, ಇದು ಏನು, ಇದ್ರ ಮಾರ್ಕೆಟ್ ಏನನ್ನಾದ್ರೂ ಒಟ್ಟಾಗಿ ಗೊತ್ತಿದ್ದಿಲ್ಲ. ಸುಮ್ಮನೆ ಆಗ ನಾನು ಮಾಡ್ಬೇಕು, ನಂದು ಏನಿರ್ತ ಒಂದು ಕನಸು, ಏನು ಮಾಡ್ಬೇಕಂತೀವಿ ಅದನ್ನ ಮಾಡ್ಬೇಕು. ಹಿಂದೆ ಸಾಸದ್ ನೆಕ್ಸ್ಟ್ ಪರೀಕ್ಷೆ ತಯಾರಿ ಮಾಡ್ಬೇಕು ನಾವು ಅಷ್ಟೇ. ನಾನು ಇದನ್ನ ಮಾಡಿದೆ, ಮಾರ್ಕೆಟ್ ಎಲ್ಲಿ ಅಂತ ಕಂಡಿಡಿದೆ, ಇದನ್ನ ಯಾವ ರೀತಿ ಇದರಲ್ಲಿ ಎಷ್ಟು ವೆರೈಟಿ ಇದಾವಲ್ಲ ಕೇಳಿದೆ. ಈ ಎಲ್ಲೆಲ್ಲಿ ರೈತರು ಹಾಕಿದ್ರೆ ಅದನ್ನೆಲ್ಲ ನಾನು ಸರ್ಚ್ ಮಾಡಿದ್ದೆ. ಫೀಲ್ಡಿಗೂ ಹೋಗಿದ್ದೆ ಒಂದು 5-6 ಜನರಿಗೆ. ನಾನು ನಮ್ಮ ತಾಲೂಕಲ್ಲಿ, ಇನ್ನೊಂದು ಬೇರೆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹೋಗಿದ್ದೆ. ನಾನು ಹಾಕಿದ ಮ್ಯಾಗ ಚರ್ಚೆ ಮಾಡಿದೆ ಇದನ್ನ ಹೆಂಗೆ ಬೆಳೆಸ್ಬೇಕು ಏನಂತ ಹೇಳಿ. ಇದಕ್ಕೆ ಮತ್ತೆ ಇದರಲ್ಲಿ ವೆರೈಟಿ ಭಾಳ ಅದಾವು. ಇದು ಒಂದು ಏನೈತೆ ಅಂದ್ರೆ ಈಗೆಲ್ಲ PU ನರ್ಸಿಂಗ್ ಕಾಲದಾಗ ಗ್ಯಾಟ್ ಒಪ್ಪಂದ ಆಯ್ತು. ಅವಾಗ ಅಂತಾರಾಷ್ಟ್ರೀಯ ಮಾರ್ಕೆಟ್ಗೆ ಗ್ಯಾಟ್ ಒಪ್ಪಂದ ಆದ್ಮೇಲೆ ಎಲ್ಲ ಕಂಪ್ನಿಗಳು ಇದ್ರ ಮೇಲೆ ದಾಳಿ ಮಾಡಿದ್ವು. BT ಪೋಲ್ಗಾಡ್ ಹೆಂಗ BT ಹತ್ತಿ ಬಂತು, ಆ ರೀತಿ ಇದ್ರ ಮೇಲೆ ಅವ್ರೇನ್ ರೀತಿ ಸಂಶೋಧನೆ ಮಾಡಿದ್ರು. ಮೊದಲು ಏನ್ ಮಾಡ್ತಿತ್ತು, ನಮ್ಮ ರೈತರು ಹಿಂದೆ ಪೂರ್ವಜರು ಏನ್ ಮಾಡೋರು, ಈ ಔಡ್ಲನ ತಮ್ಮ ಹಿತ್ತಲದಲ್ಲಿ ಅಥವಾ ಏನ್ ಮಾಡೋರು, ಎಲ್ಲಾರ ಒಂದು ಹೊಲದಲ್ಲಿ ಬದುನೆಲೆ ಹಾಕ್ತಿದ್ರು. ಉದ್ದೇಶ ಏನಪ್ಪಾ ಅಂದ್ರ ಅವಾಗ ಇದು ಏನಂತೆ ಕೀಟಗಳನ್ನ ಆಕರ್ಷಣೆ ಅಂತ ಶಕ್ತಿ ಇತ್ತು. ಇದಕ್ಕೆ ಆ ಆಕರ್ಷಣೆ ಶಕ್ತಿ ಅದ್ರ ಮೇಲೆ ಕುಂತು ಅದನ್ನೆಲ್ಲ ಹಾಳು ಮಾಡ್ಲಿ, ಇನ್ನು ನಮ್ಮ ಬೆಳೆ ರಕ್ಷಣೆ ಮಾಡ್ಲಿ ಅಂತ ಹೇಳಿ. ಅಂದ್ರೆ ಈಗ ಬೆಳೆದಿರೋ ಬೆಳೆನ ರಕ್ಷಣೆ ಮಾಡೋಕ್ಕೋಸ್ಕರ ಹಾಕ್ತಿದ್ರು ಇದನ್ನ. ಆಮೇಲೆ ಏನ್ ಮಾಡೋದು, ಇದನ್ನ ಸ್ವಲ್ಪ ಬಳಕೆ ಏನು ಮನೆಯಲ್ಲಿ ದೀಪ ಹಚ್ಚೋದು ಅಥವಾ ದೇವಸ್ಥಾನದ ದೀಪ ಹಚ್ಚೋದು, ಜಾತ್ರೆ ಇಂತಲ್ಲೆಲ್ಲ ಅದನ್ನ ಬಳಕೆ ಮಾಡ್ತೀವಿ. ಇದು ಏನೈತೆ, ಇದು ಈಗ ಒಂದು 15 ವರ್ಷದಿಂದ ಇದ್ರ ಬಳಕೆ ಗೊತ್ತಾಯ್ತು ಜನರಿಗೆ. ಏನ್ ಬಳಕೆ ಇದು ಔಡ್ಲ ಎದಕ್ ಬರ್ತಾ ಅನ್ನೋದು ಬರೀ ನಾವು ಪೂರ್ವಜರು ಏನ್ ಹೇಳಿದ್ರು, ಬರೀ ಇದು ದೀಪ ಕಷ್ಟ ಅಂತ ಹೇಳಿ. ದೀಪಕ ಬಿಟ್ರೆ ಸ್ವಲ್ಪ ಆಯುರ್ವೇದಿಕ್ ಬಳಕೆ ಮಾಡ್ತಾರೆ. ಈಗ ನೀವು ಇನ್ನೂ ಇದ್ರ ಬಗ್ಗೆ ನಾನು ಬಹಳ ತಿಳ್ಕೊಳಕತ್ತೀನಿ. ಹೋದ್ ಸಲ ಒಂದ್ 2-3 ವಿಡಿಯೋ ಮಾಡೋದ್ರಿಂದ ಇದ್ರ ಬಗ್ಗೆ ಕೃಷಿ ವಿಜ್ಞಾನಿಗಳೇ ನಾನು ಸಂಪರ್ಕ ಮಾಡಿದ್ರು. ಇದ್ರ ಎಲಿ ಸತ ಉಪಯೋಗ ಆಗತ್ತ, ಇದ್ರ ಸತ ಉಪಯೋಗ ಆಗತ್ತ. ಯಾಕಂದ್ರ ಕಾಯಿ ಅಂಕರ್ ಎಲ್ಲ ಕಡೆ ಇದೆ. ಇದು ಈ ಸದ್ಯ ಏನಾಗೈತಿ, ವಿಮಾನಗಳು ಮತ್ತ ಏನೈತಿ ಇದು ಏರೋಪ್ಲೇನ್ಗೆ, ಹೆಲಿಕಾಪ್ಟರ್ಗೆ, ಒಟ್ಟು ಗಾಳಿಯಲ್ಲಿ ಹಾರ್ತಕ್ಕಂಥ ಎಲ್ಲಾ ಇವಕ್ಕೂ ಇದು ಲುಬ್ರಿಕೆಂಟ್ ಆಯಿಲ್ ಇದು ಸಂಶೋಧನೆ ಮಾಡಿದ್ರು ವಿಜ್ಞಾನಿಗಳು. ಇದರಿಂದನೇ ನಮಗ್ ಗೊತ್ತಿರೋ ಮಾಹಿತಿಗೆ ವಿಜ್ಞಾನಿಗಳು ಹೇಳಿದ್ರು. ನಾನು KVK ಅವೆಲ್ಲ ಸಂಪರ್ಕ ಮಾಡಿದಾಗ ಇಲ್ಲ ಇದು ಹಿಂಗಾಗೋದಕ್ಕೆ ಇದು ಏನೈತಿ, ಇದನ್ನೆಲ್ಲಾ ಜಮೀನಿಗೆ ಎಲ್ಲ ಕಡೆ ಬೆಳೆಯಕತ್ತಾರ ಅಂದ್ರೆ ಆಂಧ್ರ, ಆಮೇಲೆ ಬಳ್ಳಾರಿ ಇಲ್ಲೆಲ್ಲ ಬೆಳೆಯಕತ್ತಿದ್ರು. ನಮ್ಮಲ್ಲಿ ಆಂಧ್ರದವ್ರು ಒಂದು ಸ್ವಲ್ಪ ಸಂಪರ್ಕ ರೈತರು ಬಂದ್ರು, ನಮ್ಮ ರೈತರ ಜಮೀನು ಮಾಡ್ಲಿಕ್ಕೆ. ಅವರಿಂದ ನಾವು ತಿಳ್ಕೊಂಡು ಇದನ್ನ ಹಾಕ್ಬೋದು ಇದು ಅಂತಂದು ನಾವು ಅವ್ರನ್ನ ಅಂದ್ರೆ ಕೇಳಿದ್ವಿ, ಎಲ್ಲಿ ಮಾರ್ಕೆಟ್ ಎಲ್ಲಿ ಗುಂತ್ಕಲ್ ಐತಿ ಇದೈತೆ ಅಂತ ಹೇಳಿದ್ರು. ಆಮೇಲೆ ಹಂಗಾಗಿ ನಾವೇನ್ ಮಾಡಿದ್ವಿ, ಒಂದು 5-6 ವೆರೈಟಿ ಅವ್ರು ನಮಗೆ ಯಾವುದೋ ಒಂದು ತಳಿ ಕೊಟ್ಟಿದ್ರು. ನಾನು ಅದೇ ನಮ್ಮ ವಿಜ್ಞಾನಿಗಳು ಮತ್ತೆ ಇಲ್ಲಿ ಏನ್ ಮಾಡಿದ್ರು, ICH66 ಅಂತ ಹೇಳಿ, ICH66 ಇನ್ನೊಂದು ICH ಮತ್ತೊಂದು ಸಂಶೋಧನೆ ಮಾಡಿ ಕೊಟ್ಟಿದ್ದಾರೆ ಈ ವರ್ಷ, ICH55 ಅಂತ ಹೇಳಿ. ಡಬಲ್ 5 ನಾವು ಹೋದ್ ಸಲ ಏನ್ ಮಾಡಿದ್ವಿ, ನಮ್ಮಲ್ಲೇ ಸಿಗಂತದ್ದು ಕೊಪ್ಪಳ ಜಿಲ್ಲಾ
ಇಲ್ಲಿ ಆಮೇಲೆ ಬಳ್ಳಾರಿ ಜಲ ಸಿಗೋದು ಏನಿತ್ತು ಭಾರತ್ ಡಬಲ್ 2 ಇವೆಲ್ಲ ಒಂದು 2 ವೆರೈಟಿ ನಮ್ಮ ಕರ್ನಾಟಕದಾಗ ಇರೋಂಥ ಅಷ್ಟೇ ಇದು ನಮ್ಗೆ ಹೇಳಿದ್ರು. ಈಗ ನಾವೇನೈತಿ ಸ್ವಲ್ಪ ರೈತರಿಗೆಲ್ಲ ಯೂಟ್ಯೂಬ್ ನಿಮ್ಮಂಥ ಇದರಿಂದ ನಾವು ಬಳಕೆ ಆದಮೇಲೆ ವಿಜ್ಞಾನಿಗಳು ಆಮೇಲೆ ಅವರು ಏನೈತಿ ಬೆಂಗಳೂರು ವಿಶ್ವವಿದ್ಯಾನಿಲಯರು ರಾಯಚೂರು ವಿಶ್ವವಿದ್ಯಾನಿಲಯರು ಇದ್ರ ಬಗ್ಗೆ ತಳಿ ಬಗ್ಗೆ ಮಾಹಿತಿ ಹೇಳಿದ್ರು ನನಗೆ. ಈ ಸಲ ನಾನು ಏನು ICH 66 ಅಂತ ಹೇಳಿದ್ದು. ಇದ್ರದ್ದು ವಿಶೇಷ ಗುಣ ಏನಪ್ಪ, ರೋಗ ನಿರೋಧಕ ತಳಿ ಐತಿ ಇದು. ರೋಗ ನಿರೋಧಕ, ಇದಕ್ಕೆ ಯಾವ್ದು ರೋಗ ಬರಲ್ಲ. ರೋಗ ಬಹಳ ಕಡಿಮೆ, ಬರಲ್ಲ ಅಂತಲ್ಲ, ನಾವು ಹಾಕಂತ ಹೈಬ್ರಿಡ್ ವೆರೈಟಿ ಎಲ್ಲವಕ್ಕೂ ರೋಗ ಬರುತ್ತೆ. ಒಮ್ಮೆ ಅಥವಾ 2 ಸಲ ಸ್ಪ್ರೇ ಮಾಡಲೇಬೇಕು, ಮಾಡ್ಲಾರ್ದು ಯಾವುದೂ ಇಲ್ಲ. ಆದಪ್ಪ ರೋಗ ನಿರೋಧಕ ತಳಿ ಐತಿ. ಆಮೇಲೆ ಇದೇನೈತಿ, ಇದು ಈಗ ಬಂದಿದೆ ನೋಡಿ ನಿಮಗೆ ತೋರಿಸ್ತೀನಿ. ಈಗ ಇದು 1.5 2 ಫೀಟ್ ಐತಿ ತಾನೆ, 1.5 2 ಫೀಟ್ ಐತಿ. ಹೋದ ಸಲ ವೆರೈಟಿ ಏನಿತ್ತು ಅಷ್ಟು ಇದ್ದಿದ್ದಿಲ್ಲ, ಅದ 1.5 2 ಫೀಟ್ ಐತಿ. ಇನ್ನೂ ಇದು ಬೆಳವಣಿಗೆ ಹಂತದ ಐತಿ. ಇದ್ರದ್ದು ವಿಶೇಷ ಏನಂದ್ರೆ ಒಂದು ಬಂತ್ರಿ, ಈಗ ಎಣ್ಣೆ ಸ್ಟಾರ್ಟ್ ಆಗಿದೆ ಅಲ್ಲ ಇದು. ಇದು ಏನೈತಿ, ಈಗ 70 ದಿವಸದ ಈ ಸದ್ಯ ಇದು ಬೆಳೆ ಐತಿ. ಈಗ 70 ದಿವಸಕ್ಕೆ ಇದು ಬರೋದ್ರಾಗ ಇದೆಲ್ಲ ಇಷ್ಟು ಬಂದು ಬಿಡ್ತೀಗ ಇದು ಸ್ಟಾರ್ಟ್ ಆಗೈತಿ. ಅದ್ರ ಜೊತೆ ಏನೈತಿ ಅದ್ರ ಜೊತೆ ಇನ್ನೊಂದು ಪಕ್ಕಲ್ ಬಂದೈತಿ. ಹಾಗೆ ತೆನೆ ಕೆಳಗಡೆ ಏನೈತಿ ಪಕ್ಕಲ್ ಬಂದು ಬಿಡ್ತೀವಿ ಈ ಟೈಪ್. ಈಗ ನೋಡ್ರಿ 1 2 3 4 ಇವು ಅಷ್ಟು ತೆನಿ ಬಂತಪ್ಪ ಅಂದ್ರೆ 100% ಬರೋದು. ಇವು ಎಲ್ಲ ಬಂತಪ್ಪ ಅಂದ್ರೆ ಇಳುವರಿ ಜಾಸ್ತಿ ಆಗುತ್ತೆ. ಅವು ಏನೈತಿ ನಾವು ಹಾಕಂತ ತಳಿಗಳು ಒಂದು ಬರೋವು ಇನ್ನೊಂದು ಇದನ್ನ ಕಟ ಮಾಡೋದ್ರಾಗ ಇದು ಬರ್ತಿದ್ದೇ ಇಲ್ಲ, ಸ್ವಲ್ಪ ಬರೋದು. ಇದ್ರದ್ದು ಏನಪ್ಪಾ ಅಂದ್ರೆ ಹೈಬ್ರಿಡ್ ವೆರೈಟಿ ಆಗಿರೋದ್ರಿಂದ 120 ದಿವಸಕ್ಕೆ ಎಲ್ಲವೂ ಕಟಾವ್ ಆಗ್ಬೇಕು. 120 ದಿವಸ ಆದ್ಮೇಲೆ ಇದಕ್ಕೆ ರೋಗ ಬರಕತ್ತದ. ಯಾಕಂದ್ರೆ ಇದು ಬೋಲ್ಗಾಡ್ ಪ್ರಾಡಕ್ಟ್ ಮುಗಿತೈತೆ ಅಲ್ಲಿಗೆ. ಅದು ಹೆಂಗ ಬೀಟಿ ಹತ್ತಿ 1ನೇ ಕಾಪು ಚೆನ್ನಾಗಿ ಬರೋದು, 2ನೇ ಕಾಪು ಕುಳೆವಂತ ಬಿಡ್ತಿದ್ರಿ ನಾವೆಲ್ಲ. ಅದು ಚೆನ್ನಾಗಿ ಬರೋದು ಮೊದ್ಲ, ಹಿಂದಾಡ ರೋಗ ಜಾಸ್ತಿ ಆಗಿಬಿಡ್ತದೆ ಅದಕ್ಕೆ. ಆ ಟೈಪ್ ಇದೇನೈತಿ ಬರ್ತಾ ನಿರಂತರ ಬರ್ತದೆ ಅಂತ ಹೇಳ್ತಾರೆ ರೈತರು. ಎಲ್ಲ ನೀರು ಬಿಟ್ರೆ ಕಂಟಿನ್ಯೂ ವರ್ಷಂಗಿಟ್ಲಾಗ ಬಿಡ್ತಾ ಅಂತ ಹೇಳ್ತಾರೆ. ಆದ್ರೆ 1ನೇ ತೆನಿ ಬಂದಂತ 2ನೇ ತೆನಿ ಬರೋದಿಲ್ಲ, 3ನೇದು ಬರೋದಿಲ್ಲ. ಅದೇನೈತಿ ಏನು ಬಂದ್ರು ಇದು 100 ದಿವಸದ ಒಳಗೆ ಎಲ್ಲ ಇದು ವೆರೈಟಿ ಬರಬೇಕು. 100 ದಿನದಿಂದ ಬೆಳೆಯಂಥದ್ದು. ಆಮೇಲೆ ಇದು ಬೆಳೆಯಂಥ ವಿಧಾನ ನಾವೇನೈತಿ, ಸಾಲಿಂದ ಸಾಲಿಗೆ ನಾನು 40 ಇಂಚು ಮಾಡಿದ್ದೀನಿ. ಸಾಲಿಂದ ಸಾಲಿಗೆ 40 ಇಂಚ್ ಅದ ನೋಡ್ರಿ. ಇದು ಇನ್ನೂ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ಇದು ನೋಡ್ರಿ ಗಿಡ ಬೆಳೆದಂತ ಬೆಳೆದು ಬಿಡುತ್ತೆ. ಸಾಮಾನ್ಯವಾಗಿ ಎಲ್ಲಾ ರೈತರಿಗೂ ಗೊತ್ತಿದೆ ಏನಿದೆ, ಇಲ್ಲಪ್ಪ ಇದು ಜಾಸ್ತಿ ಇದು ಹರಿವು ಇರಬೇಕು, ಗಿಡ ದೊಡ್ಡದಾಗುತ್ತಾ. ಭಾಳ ಜನರಿಗೆ ಇದು ವರ್ಷಕ್ಕೂ ಬರ್ತಾನೆ ಅಂತಾರೆ. ವರ್ಷದಲ್ಲ ಇದು ನಿಮ್ಗೆ 2 ತಿಂಗಳ ಮೇಲೆ ಇದೆ. ನಮ್ಮಷ್ಟು ಹೈಟ್ ಇದೆ. 2 ತಿಂಗಳದ ಇಷ್ಟಿದೆ, 2 ತಿಂಗಳ ಬೆಳೆ ಇದೆ. ಇಷ್ಟು ಹೈಟ್ ಇದೆ ಅಂದ್ರೆ ಹೆಂಗೆ ನಂಬ್ತೀರಿ? ಇನ್ನೂ ಇದು 2 ತಿಂಗಳು ಬೇಕಿದ್ದು ಬರಕ. ಈಗ 1 ತೆನಿ ಬಂತೀಗ, ಇನ್ನೂ 1 ತಿಂಗಳಿಗೆ ಇದು ಎಷ್ಟು ಬರ್ಬೇಕು ಅದು ಬಂದು ಬಿಡುತ್ತೆ. ಅದಕ್ಕೇನೈತಿ, ಸಾಲಿಂದ ಸಾಲಿಗೆ ಇನ್ನೂ ಡಿಸ್ಟೆನ್ಸ್ ಜಾಸ್ತಿ ಇಟ್ರೆ ನನ್ನ ಅನ್ಬೋದು. ನಾನು ಹೋದ ಸಲ 3 ಫೀಟ್ ಇಟ್ಟಿದ್ದೆ, ಈ ಸಲ 3 ಫೀಟ್ ಮ್ಯಾಗ ಒಂದು 4 ಅಥವಾ 5 ಇಂಚು ಜಾಸ್ತಿ ಇಟ್ಟಿದ್ದೆ. ಅಂದ್ರೆ ನನ್ನ ಉದ್ದೇಶ ಗಿಡ ಇನ್ನೂ ಸ್ಟ್ರಾಂಗ್ ಆಗಿ ಬೆಳೀಲಿ ಅಥವಾ ಇನ್ನೂ 2-3 ತೆನಿ ಬರಲಿ ಅಂತೇಳಿ. ಆಮೇಲೆ ಗಿಡದಿಂದ ಗಿಡಕ್ಕೆ 1.5 ಫೀಟ್ 1.5 ಅಡಿ ಇಟ್ಟಿದ್ದೀನಿ. ಅದ ಈ ಸಾಲಿಂದ ಸಾಲಿಗೆ 40 ಇಂಚು, ಗಿಡದಿಂದ ಗಿಡಕ್ಕೆ ನಾನು 1.5 ಫೀಟ್ ಅಂದ್ರೆ ಹೆಜ್ಜಿಗೆ ಅಂತ ಇಟ್ಟಿದ್ದೀನಿ. 1.5 ಫೀಟ್ ನಾಟಿ ಮಾಡೋ ಕ್ರಮ ಹೆಂಗೆ? ನಾಟಿ ಏನೈತ್ರಿ, ನಾವು ಟ್ಯಾಕ್ಟ್ರಿ ಕುಂಟಿಲೆ 2 ಬೋದ್ ಗುಂಟಿ ಮಾಡಿದ್ವಿ. ಹೆಂಗ ಮೆಕ್ಕೆಜೋಳ ಹಾಕ್ತಿದ್ವಲ್ಲ 20 ಇಂಚಿಗೆ ಬಂದ್ರಂತಾಗ ಅದನ್ನೇ ಮಾಡಿವಿ ನಾವು. 40 ಇಂಚಿಗೆ ಬರೋಂತಾಗ 2 ಬೋದ್ ಗುಂಟಿ ಮಾಡಿವಿ. ಟ್ಯಾಕ್ಟ್ರಿ ಇದೇನು ಹರ್ಗ ದಿಂಡಿಗೆ ನಾವು 2 ಸಾಲು ಹೊಡೆ ಅಂತ ಮಾಡಿ ಸಾಲು ಹೊಡೆದು ಬಿಡ್ತಿದ್ವಿ. ಡೈರೆಕ್ಟ್ ಸಾಲು ಹೊಡೆದು ಬಿಡೋದು. ಅದಕ್ಕೇನೈತಿ, ನಾವು ಇದ್ರ ಮುಂಚೆ ನಾನು ಪಾಪ್ಕಾರ್ನ್ ಮಾಡಿದ್ದೆ, ನೀವು ವಿಡಿಯೋ ಇದರಲ್ಲೇ ಮಾಡಿದ್ರಿ. ಆ ಪಾಪ್ಕಾರ್ನ್ ಹೊಲನ ಜಲ್ದಿ ಬಂದ ತಕ್ಷಣ ಅದೇನ್ ಮಾಡಿದೆ, ಸೂಪರ್ ಫಾಸ್ಫೇಟ್ ಇದು ಕುಗ್ಗಿ ಎಲ್ಲ ಅದನ್ನ ಕಲ್ಟಿವೇಶನ್ ಮಾಡಿ ಇದನ್ನ ಸಾಲು ಹೊಡೆದು ಅದನ್ನ ಇಟ್ಟಿವಿ. ಅದೇನೈತಿ, ಸೂಪರ್ ಫಾಸ್ಫೇಟ್ ಜಗ್ಗ ಹಾಕಿದಕ್ಕೆ ಬೆಳೀತಾ ಏನೋ ಗೊತ್ತಿಲ್ಲ, ಅಥವಾ ನಾವು ಆಮೇಲೆ ಸ್ವಲ್ಪ ಮುಂಗಾರಿ ಹಾಕಿದಕ್ಕೆ 2-3 ಮಳೆ ಆಗೈತಿದೆ, ಅದಕ್ಕೂ ಚೆನ್ನಾಗೈತೆ ಏನೋ ಗೊತ್ತಿಲ್ಲ. ಒಟ್ಟು ಏನೈತಿ, ಮುಂಚೆ ಹಾಕಿದ್ರೆ ಸ್ವಲ್ಪ 2 ಮಳೆ ಆಯ್ತಪ್ಪ ಅಂದ್ರೆ ಇನ್ನೂ ಚೆನ್ನಾಗಿರ್ತದೆ. ಈಗ ನಮ್ದು ಏನೈತಿ, ಇದಕ್ಕೆ 2-3 ಮಳೆ ಜಾಸ್ತಿ ಆಗಿದೆ. ಒಳ್ಳೆ ತತಿ ಯಾವ್ದು? ಮುಂಗಾರಿನ 1ನೇ ತತಿ, 2ನೇದು ಹಿಂಗಾರಿ ಬರ್ತಾ ಈಗ ಇಷ್ಟು ಇರ್ಬೇಕು ಬೆಳೆ. 1 ತಿಂಗಳಾರ ಇರ್ಬೇಕು ಈ ಬೆಳೆ. ಉದ್ದೇಶ ಏನಪ್ಪ ಅಂದ್ರೆ ಬ್ಯಾಸಿಗೆ ಬಂದಾಗೆಲ್ಲ ಬಿಸಿಲು ಜಾಸ್ತಿ ಆಗುತ್ತಲ್ಲ, ಇದರಲ್ಲಿ ಏನಾಗುತ್ತೆ ಅಂದ್ರೆ ಗಂಡು ಹೂ ಬರುತ್ತೆ. ನಿಮಗೆ ಗಂಡು ಹೂ ಯಾವ ಹೆಣ್ಣು ಹೂ ಅಂತ ತೋರಿಸ್ತೀನಿ. ಈಗ ನೋಡ್ರಿ, ಇದರಲ್ಲಿ ಗಂಡು ಹೂ, ಇದು ಗಂಡು ಹೂ, ಇದು ಗಂಡು ಹೂ. ಇದೇನೈತಿ ತೆನಿ ಕಟ್ಟೈತಿ, ಇದು ಮೇಲೆ ಕಟ್ಟಿತ್ತ, ಇವೆಲ್ಲ ಗಂಡು ಹೂ. ಉದ್ದೇಶ ಈಗ ನೋಡ್ರಿ ಯಾಕೆ ಆಗೈತೆ ಅಂತ ಹೇಳ್ತೀನಿ ನಿಮ್ಗೆ. ಈಗ 4-5 ದಿವಸದಿಂದ ಒಟ್ಟ ಬಿಸಿಲಿಲ್ಲ. ಬಿಸಿಲು ಇಲ್ಲದಕ್ಕೆ ಏನಾಗೈತಿ, ಗಂಡು ಹೂ ಕಟ್ಟಿ ಬಿಡುತ್ತೆ. ಇದಕ್ಕೆ ಸ್ವಲ್ಪ ಬಿಸಿಲು ಇರ್ಬೇಕಲ್ಲ, ಒಂದು 25-30% ಬಿಸಿಲು ಇರಬೇಕು. ಬಿಸಿಲು ಇಲ್ಲದಕ್ಕೂ ಹಿಂಗಾಗುತ್ತೆ. ಅವಾಗ ಏನೈತಿ, ಹೆಚ್ಚಿನ ಪ್ರಮಾಣ ಬಿಸಿಲಾಗ್ಬಿಡುತ್ತೆ ಬೇಸಿಗೆಯಲ್ಲಿ. ಇದು ಜನವರಿ ತಿಂಗಳ ನಂತರ ಏನು ಅಷ್ಟು ಒಳಗೆ ತೆನಿ ಬಂತಂದ್ರೆ ಅಡ್ಡಿಲ್ಲ. ಹಾಗಾಗಿ ನಾವೇನೈತಿ ಇದನ್ನ ಆದಷ್ಟು ಈಗ 1.5 ತಿಂಗಳ 1 ತಿಂಗಳ ಈಗ ಒಂದು 20 ದಿವಸದಾದ್ರೆ ಚೆನ್ನಾಗಿರುತ್ತೆ, ಬೆಳೆ ಚೆನ್ನಾಗಿ ಬರ್ತಂತ ನಮ್ದು. ಅಂದ್ರೆ ಈಗ ಇದು ಗಂಡು ಹೂವು ಜಾಸ್ತಿ ಕಟ್ಟಿದಷ್ಟು ಒಳ್ಳೇದ ಅಥವಾ ಹೆಣ್ಣು ಜಾಸ್ತಿ? ಯಾವುದೇ ಅಲ್ಲಿ ಗಂಡು ಹೆಣ್ಣಿಲ್ಲ ಈ ಸಂತ ಹೆಂಗ ಇದು ಸ್ಪ್ರೆಡ್ ಆಗೋದಿಲ್ಲ, ಅದಕ್ಕೆ ಬೇಕೇ ಬೇಕು. ನಾವು ಬರೀ ಕಮರ್ಷಿಯಲ್ ಮೈಂಡ್ ಆಗಿ ಮಾತಾಡಕತ್ತೀವಿ. ಏನು ನಮಗೆ ಬರಬೇಕು ಅದೇ ಅದಕ್ಕೂ ಅದು ಏನಾರ ಒಂದು ಲಾಭ ಇರುತ್ತೆ. ರೈತರಿಂದ ಲಾಭ, ತನ್ನ ಸಂತತಿ ಅದು ಹೆಚ್ಚು ಮಾಡ್ಬೇಕಲ್ಲ. ಆಮೇಲೆ ಹೂ ಬರೋದ್ರಿಂದ ನಾನು ಒಂದು ಏನು ಮಾಡಿದ್ದೀನಿ, ನನ್ನ ಪಕ್ಕಕ್ಕೆ ದಾಳಂಬ್ರಿದೆ, ಇನ್ನು ಹಲವಾರು ಬೆಳೆ ಅದಾವೆ. ನಾನು ಈಗ ನಾನು 3 ವರ್ಷದಿಂದ ನೋಡಕತ್ತೀನಿ, ಇಷ್ಟು ಜೇನು ಹುಳ ನಾನು ನೋಡಿರೇ ಇಲ್ಲ. ಈ 3 ವರ್ಷದಿಂದ ನನ್ನ ಹೊಲದಾಗ ಬೆಳಗ್ಗೆ ನೀವು 9 ಗಂಟೆಯಿಂದ ಸುಮಾರು 1 ಗಂಟೆವರೆಗೆ ನನ್ನ ತೋಟದಲ್ಲಿರೋಂಥ ಜೇನು ಹುಳ ನೋಡಕಲ್ಲಿ ಬರ್ಬೇಕು ನಾವು. ಬೇಕಾದ್ರೆ ನೋಡ್ರಿ ಇಲ್ಲಿ ಇದೆ ನೋಡಿ ಜೇನು ಹುಳ ಅದಾವೆ. ಇವೆಲ್ಲ ಯಾಕಂದ್ರೆ
ಇದಕ್ಕೆ ಸ್ಪ್ರೇ ಕಡಿಮೆ ಹಂಗಾಗಿ ಏನೈತಿ ಜೇನುಗಳು ಬರಕತ್ತವು, ಆಕರ್ಷಣೆ ಜಾಸ್ತಿ. ನಾವು ಏನೈತಿ ಬೇರೆ ಬೆಳೆ ಆಗ್ಬಿಟ್ಟು ಸಿಕ್ಕಾಬಿಟ್ಟು ಸ್ಪ್ರೇ ಮಾಡಿಬಿಡ್ತೀವಿ, ಅದು ಬರೋದಿಲ್ಲ. ವಿಷಕಾರಿ ವಸ್ತು ತಿನ್ನಕ್ಕೆ ಅದು ಹೆಂಗೆ ಬರ್ತದೆ, ಜೀವ ಕಳ್ಕೊಳಕ್ಕೆ ಬರ್ಬೇಕದು. 2-3 ದಿವಸ ಆದರೆ ಏನೋ ಅದು ಇದು ಪ್ರಮಾಣ ಕಡಿಮೆ ಆಗುತ್ತೆ. ಇದಕ್ಕೆ ಏನೈತಿ ಔಡ್ಲಕ್ಕೆ ಏನೈತಿ ಸ್ಪ್ರೇ ಭಾಳ ಕಡಿಮೆ, 1 ಅಥವಾ 2 ಸ್ಪ್ರೇ ಮಾಡ್ಬೋದು. ಯಾಕಂದ್ರೆ ಇವು ಕೆಲವೊಂದು ಬಾಲ್ ಹುಳ ಬರ್ತೈತಿ, ಕಾಯಿ ಕಡೆಕ ಅದಕ್ಕೆ ಕಷ್ಟ ಹೊಡಿತೀವಿ. ಅದು ಆ ಟೈಮ್ದಾಗ ಏನೋ 1 ದಿವಸ 2 ದಿವಸ ನಾವು ಕಡಿಮೆ ಇರ್ಬೋದು. ಈಗಿನ ಇದ್ರಲ್ಲಿ ಅಡ್ಡಾಡಕ್ಕೆ ಆಗ್ಬೋದು, ಅಷ್ಟು ಜೇನುಹುಳ ಇರ್ತವೆ. 9 ಗಂಟೆಯಿಂದ 1 ಗಂಟೆವರೆಗೆ ಇದ್ರ ಒಂಥರ ಏನೈತೆ ಅಂದ್ರೆ ಈ ಸಂಗೀತ ನಿನಾದ ಬರುತ್ತಲ್ಲ ಆ ಥರ ನುಡಿಸ್ತಾ ಇರ್ತಾವೆ. ಎಲ್ಲಿ ಜೇನು ಇರುತ್ತೆ ಅಲ್ಲಿ ಕೃಷಿ ಒಳ್ಳೇದೇ ಇರುತ್ತೆ, ಅಲ್ಲಿ ಲಾಭದಾಯಕನೇ ಇರುತ್ತೆ. ನನಗೆ ಬೇಕಾದ್ರೆ ಅಲ್ಲಿ ಇವು ನೋಡ್ರಿ ತೆಂಗಿನಕಾಯಿ ಈ 3 ವರ್ಷದಾಗ ಈ ವರ್ಷ ಜಾಸ್ತಿ ಕಾಯಿ ಬಿಡಕತ್ತಾವ. ತೆಂಗಿನಕಾಯಿ ಸತ ಜಾಸ್ತಿ ಹೂ ಬರ್ತೈತಿ, ಅದಕ್ಕೆ ಪರಸ್ಪರ್ಶ ಆಗುತ್ತೆ. ಇಷ್ಟು ಕಾಯಿ ಯಾವಾಗೂ ಕುಳಿತಿದ್ದಿಲ್ಲ. ಅಂದ್ರೆ ಉದ್ದೇಶ ಏನು, ಜೇನು ಆಕರ್ಷಣೆಯಿಂದ ಎಲ್ಲ ಬೆಳೆಗೂ ಇಲ್ಲಿ ರೈತರಿಗೂ ಲಾಭ ಐತಿ, ನಮಗೂ ಲಾಭ ಐತಿ ಇದರಿಂದ. ಯಾಕಂದ್ರೆ ಇದು ಜೇನು ಆಕರ್ಷಣೆ ಬರುತ್ತೆ, ಯಾಕಂದ್ರೆ ಕಂಟಿನ್ಯೂ ಹೂ ಇರುತ್ತೆ ಇದ್ರದ್ದು. ಈಗ ಸೂರ್ಯಕಾಂತಿ 10ರಿಂದ 15 ದಿವಸ ಅದು ಅಲೆ ಕಾಯಿ ಕಟ್ಟಿ ಬಿಡುತ್ತೆ, ಅಲ್ಲಿಗೆ ಅದು ಮುಗಿತೈತಿ. ಇದು ಔಡ್ಲ ಹಂಗಲ್ಲ, ಇದು ಒಂದು ಮುಗಿತೀಗ, ಇದು ಮುಗಿದಾಗ ಇನ್ನೊಂದು ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದಕ್ಕೆ ಸ್ಟಾರ್ಟ್, ಇದಾದ ಗುಟ್ಲೆ ಇನ್ನೊಂದು ಸ್ಟಾರ್ಟ್, ಇನ್ನೊಂದಾದ ಗುಟ್ಲೆ ಇದಕ್ಕೆ ಸ್ಟಾರ್ಟ್. ಇದಕ್ಕೆ ನಿರಂತರ ಬೇಸಾಯ ಐತಿ. ಇದಕ್ಕೆ ಒಂದು ಸುಮಾರಾಗಿ 100 ದಿವಸ ತನಕ ಇದು ಕೆಲಸ ಇರುತ್ತೆ. ಹಂಗಾಗಿ ಏನೈತಿ ಜೇನು ಆಕರ್ಷಣೆಯಿಂದ ರೈತರು ಭಾಳ ಲಾಭ ಐತಿ. ನಾವೆಷ್ಟು ಹೆಂಗೆ ನಾವು ಕೃಷಿ ದನಗಳನ್ನು ನಾವು ಸಾಕಣೆಯಿಂದ ಹೇಳಿ ಎಷ್ಟು ಲಾಭ ಐತಿ ಅಂತ ಹೇಳ್ತೀವಿ. ಇದರಿಂದ ಕೃಷಿಯಿಂದ ಏನು ಔಡ್ಲಿನಿಂದ ಜೇನು ಕೃಷಿ ಬರಕತ್ತಾವು, ಅದರಿಂದ ಎಲ್ಲ ಮನುಕುಲಕ್ಕೆ ಇನ್ನೂ ಅದು ಯಾವಾಗ ಅದು ಜೇನು ಹೋಗ್ತೈತಿ ಅಲ್ಲಿ ಕೃಷಿನ ಬಂದಾಗತ್ತೆ, ಮನುಕುಲನ ಇರಲ್ಲ ಅಂತ ಭಾಳ ಮಂದಿ ಹೇಳ್ತಿರ್ತಾರೆ. ಹಂಗಾಗಿ ಜೇನು ನಾವು ರಕ್ಷಣೆ ಮಾಡ್ಬೇಕಾಗಿತ್ತು. ಅದು ಈಗ ಜೇನು ಕೃಷಿ ಮಾಡಕನ್ನ ಹೇಳ್ತಾರೆ ಭಾಳ ಜನ. ಈಗ ಮುಂಗಾರಲ್ಲಿ ನಾಟಿ ಮಾಡಿದ್ರೆ ತುಂಬಾ ಒಳ್ಳೇದಂತ ನೀವು ಹೇಳಿದ್ರಿ. ಹೌದು. ಆದ್ರೆ ಈಗ ನಾಟಿನ ನೀವು ಕೈಯಿಂದ ಮಾಡ್ತೀರಾ ಅಥವಾ ಇಲ್ಲ ಈಗ ಅವ್ರವ್ರು ರೈತರು ತಮ್ಮ ಅನುಭವ ಪ್ರಕಾರ. ನಾವು ಮಾತ್ರ ಏನೈತಿ ಬೀಜನ ಈ ಸಾಲ ದೂರ ಇರೋದ್ರಿಂದ ಎಕರೆಕಾಗ ಏನು ಭಾಳ ಆಳ್ಬೇಕಾಗಿಲ್ಲ, ನಾವು 2 ಹೇಳ. ಹೌದೌದು, ಒಂದು 35ರಿಂದ 40 ಸಾಲ ಕೊಡ್ತಾವೆ. ಯಾಕಂದ್ರೆ ನನ್ನ 1 ಎಕರೆಕ ಅಂದ್ರೆ ಅವ್ರವ್ರ ಹೊಲ ಡಿಸ್ಟೆನ್ಸ್ ಹೆಂಗಿರ್ತ, ಸಾಲ ಸಮೀಪ ಇದ್ರ, ನಂದು ಸ್ವಲ್ಪ ದೂರ ಇರೋದ್ರಿಂದ ಒಂದು ಸಾಲಿಗೆ ಇಂತಿಷ್ಟು ಕೂಡ ಕುದುರ್ತಾವಂತ ನನಗೊಂದು ಐಡಿಯಾ ಐತಿ. ಒಂದು 85-90 ಗಿಡ ಕೂಡ್ತಾವೆ ನನ್ನ ಸಾಲಿಗೆ. ಇದ್ರಂಗೆ ಏನೈತಿ ಸಾಲಿಗೆ ಒಂದಿಷ್ಟು 35-40 ಸಾಲ ಕೊಡ್ತಾವೆ. ಏನೈತಿ ಇಬ್ರು ಊರು ಬಿಡ್ತಾರೆ ಇವನ್ನ ನಮ್ಮಲ್ಲಿ ಅಂಕರ್ ಇಬ್ರು. ಯಾಕಂದ್ರೆ ಸ್ಟೆಪ್ಗೆ ಒಂದಲ್ಲ, ಈಗ ಒಂದು ನಾನೇನು ಮಾಡಿದ್ರೆ ಹೆಜ್ಜೆಗೆ ಒಂದಂತ ಹೇಳಿ ನಾವು ರೈತರಿಗೆ ಇಲ್ಲ ಫೀಟ ಇಡ್ರಿ ಇದನ್ನ ಅಂತ ಹೇಳೋದಿಲ್ಲ. ನಾವೇನು ಹೇಳಿವಿ, ಈಗ ನೀವು ಬೇಕಾದ್ರೆ ಎಲ್ಲರೂ ಪ್ರಯತ್ನ ಮಾಡಿರಿ. ನಾವು ಅಡ್ಡಾಡೋಂಥ ಹೆಜ್ಜೆ ಒಂದು ಇದು ಬೇರೆ ಇರ್ತೈತಿ, ಏನು ಡಿಸ್ಟೆನ್ಸ್. ಬಗ್ಗೆ ಅಡ್ಡಾಡಿದ್ರೆ ಒಂದು ಹೆಜ್ಜೆ ಬೇರೆ ಇರ್ತೈತಿ. ಬಗ್ಗೆ ಅಡ್ಡಾಡಿದ್ರೆ ಒಂದು ಫೀಟ್ಗಿಂತ ಜಾಸ್ತಿ ಇಡೋಕ್ಕಾಗಲ್ಲ. 1 ಫೀಟ್ ಆದ ತಕ್ಷಣ ಈ ಬಗ್ಗೆ ಇಡ್ರೆ ಅದು 14ರಿಂದ 15 ಇಂಚು ಬರುತ್ತೆ. ನಾನು ಅದನ್ನ ಟ್ರಯಲ್ ಮಾಡೀನಿ, ಹಂಗೆ ಇಟ್ಕೊಂತ ಹೋಗಿವಿ. ಆ ಟೈಪ್ ಇದನ್ನು ಉರ್ಸಿವಿ. 1 ಎಕರೆಗೆ 2 kg ಬೀಜ ಹೋಗ್ಯಾವ. 2 kg ಬೀಜ ಬೀಜನ ಕೆಜಿ ಗಟ್ಟಲೆ ಕೊಡ್ತಾರೆ? ಇಲ್ಲ, 2 kg ಒಂದು ಬ್ಯಾಗ್ ಪ್ಯಾಕೆಟ್ ಬಂದಿತ್ತು. ಹೌದೌದು, ಹೈದರಾಬಾದ್ ಯೂನಿವರ್ಸಿಟಿಯವ್ರು ಕಳಿಸಿದ್ರಲ್ಲ, 2 kg ಒಂದು ಬ್ಯಾಗ್. ಅದು ಅದು ಅಲ್ಲಿ ನಮ್ಗೆ 980 ರೂಪಾಯಿ ಬಿದ್ದೈತಿ. 1,000 ರೂಪಾಯಿ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸೇರಿ 1,000ಕ್ಕೆ 1 ಎಕರೆ 100%. ಈಗ 1 ಎಕರೆ ನಾವು ಬಿತ್ತಬೇಕಂತಂದ್ರೆ ಖರ್ಚು ಎಷ್ಟು ಬರುತ್ತೆ? 1 ಎಕರೆಗೆ ಹೇಳಿದ್ನಲ್ರಿ ಬೀಜ ಅಂಕಲ್ ಇಷ್ಟೇ, 1,000 ರೂಪಾಯಿ ಬೀಜ ಆಯಿತು. ನಾನೇನು ಮಾಡೀನಿ, ಇದಕ್ಕೆ ಯಾವುದೇ DAP ಏನೂ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅನ್ನೋದಕ್ಕೆ ಒಂದು ಉದ್ದೇಶ ಐತಿ. ಇದು ನಂದು 4 ಎಕರೆ ಭೂಮಿ ಐತಿ. ಈಗ ಔಡ್ಲಿದು ಅದು 2 ಎಕರೆ ಐತಿ, ಒಟ್ಟು 6 ಎಕರೆ ಐತಿ. ನಾನು ಎಕರೆಗೆ 5 ಚೀಲ ಅಂತ ಸೂಪರ್ ಫಾಸ್ಫೇಟ್ ಹಾಕಿದ್ದೆ. ಯಾಕಂದ್ರೆ ಇದು ಫಸ್ಟು ಇದು ಪಾಪ್ಕಾರ್ನ್ ಹಾಕಿದ್ದೆ. ಅದನ್ನೇನು ಮಾಡಿದೆ, ಗೋವಿನ ಜೋಳದ ಭಾಳ ಇದಿತ್ತು ದಂಟು. ಸೂಪರ್ ಫಾಸ್ಫೇಟ್ 5 ಚೀಲ 1 ಚೀಲ ಯೂರಿಯಾ ಕಲಿಸಿ ಹೊಲ ಅಷ್ಟು ಉಗ್ಗಿ ಅದನ್ನೇಂತಿ ರೂಟ್ರ್ ಹೊಡೆದು ಬಿಟ್ಟಿದೆ. ಸೂಪರ್ ಫಾಸ್ಫೇಟ್ ಏನೈತಿ ಇದೆಲ್ಲ ಕಳಿತು ಏನಾಗುತ್ತೆ, 2 ಚೀಲ DAP ಆಗುತ್ತೆ. ಹೌದಾ? ಹೌದೌದು, ಬೇಕಾದ್ರೆ ವಿಜ್ಞಾನಿಗಳಿಗೆ ಕೇಳ್ರಿ, ಎಲ್ಲ ಕೇಳ್ರಿ. 2 ಚೀಲ ಏನು 5 ಚೀಲ ಉಗ್ಗಿನಲ್ಲ, 2 ಚೀಲ DAP ಹಾಕ್ತಂತ ನಾನು ಬೀಜ ಗೊಬ್ಬರನ. ಆಮೇಲೆ ಯೂರಿಯಾನ ಹಾಕ್ಬಿಟ್ಟಿನಿ ನಾನು ಆಲ್ರೆಡಿ ಅದ್ರ ಜೊತೆ ಅವಾಗ ಹಾಕಿದೆ. ಅಂದ್ರೆ ಯಾಕೆ ಅದನ್ನ ಹಾಕ್ಬೇಕಂದ್ರೆ ಅದು ಬೂದಿ ಕಾಳನ ಐತಿ. ಅದು ಹೇಗೆ DAP ಕಾಳು ಇರುತ್ತೆ, ಕಾಳನ ಐತಿ, ಆಮೇಲೆ ಬೂದಿ ಟೈಪ್ನ ಐತಿ. ಈ ಯೂರಿಯಾ ಜೊತೆ ಅದನ್ನ ಮಿಕ್ಸ್ ಮಾಡಿದ್ರೆ ಆ ಯೂರಿಯಾ ಅದಕ್ಕೆ ಹತ್ಕೊಂಡ್ಬಿಡುತ್ತಲ್ಲ, ಭಾಳ ನೀಟಾಗತ್ತೆ ಉಗ್ಗಕ್ಕೆ. ಹಂಗಾಗಿ ಉಗ್ಗಿದ್ವಲ್ಲ, ಅದಕ್ಕೆ ಜಾಸ್ತಿ ಗೊಬ್ಬರ ಬಿಡ್ತಿದ್ದು. ನಾನು ಯಾವುದೇ ಬೀಜ ಗೊಬ್ಬರ ಕೊಟ್ಟಿಲ್ಲ, ಅದೇ ಸೂಪರ್ ಫಾಸ್ಫೇಟ್ ಕೊಟ್ಟಿದ್ನಲ್ಲ, ಅದೇ ಕೊಟ್ಟಿದ್ವಲ್ಲ. ಹಳ್ಳಿ ಏನು ಮಾಡಿದೆ, ಈಗ ಪೊಟ್ಯಾಶಿ ಸ್ವಲ್ಪ ಕಾಂಪ್ಲೆಕ್ಸ್ ಯೂಸ್ ಮಾಡಿ ಈಗ ಎಣ್ಣೆ ಬೆಳೆ ಹಾಕೀನಿ. ಹಳ್ಳಿ ಇದಕ್ಕೆ ಆಮೇಲೆ 1 ಸ್ಪ್ರೇ ಆಗೈತಿ, ಅಲ್ಲಿ ಐತಿ ನಿಮಗೆ ತೋರಿಸ್ತೀನಿ. ಒಟ್ಟು ಒಂದು ಯಾವ್ದಾರ ಒಂದು ಕೀಟನಾಶಕ ಯಾಕಂದ್ರೆ ಅದು ಬೇಕೇ ಬೇಕು. ನಮಗೊಂದು ಕೀಡು ಇರ್ತಲ್ಲ, ಕೀಡು ಹೋಗೋದು ಇದು ಯಾವ್ದಾರು ಈಗೆಲ್ಲ 108 ಕಂಪ್ನಿ ಅದಾವು, ಅವ್ನ ಯಾವಾರ ಹೊಡಿಬೋದು. ಈಗೇನು ನಾನು ಒಂದು ಕೀಟನಾಶಕ ಲೈಟಾಗಿ ಹೊಡಲೇಬೇಕು. ಯಾಕಂದ್ರೆ ಈ ಹವಾಮಾನ ವೈಪರೀತ್ಯ ಇದೆ, ಇದ್ರಾಗ ಯಾವುದು ನೀಟಾಗಿ ಬರ್ತ ಅನ್ನೋದಿಲ್ಲ. ಈಗ ನೋಡಿ, ಇವತ್ತು ಮೋಡ ಇರುತ್ತೆ, ನಾಳೆ ಸ್ವಲ್ಪ ಮಳೆನೂ ಬರ್ಬೋದು, ನಾಡಿದ್ದು ಬಿಸಿಲನ್ನ ಆಗ್ಬೋದು. ಆ ರೀತಿಯಾಗಿ 1 ಸ್ಪ್ರೇ ಮಾಡಿದ್ದೀನಿ. ನನ್ನ ಅಂದಾಜು ಖರ್ಚು ಕಲ್ಟಿವೇಷನ್ಗೆ ಮತ್ತು ಅದೇ ನೇಗಿಲು ಹೊಡೆದಿರ್ಬೋದು, ಹರಿಗಿರ್ಬೋದು, ರೂಟ್ರ್ ಅವೆಲ್ಲ ಸೇರಿದ್ರೆ ಒಂದು 5ರಿಂದ 6 ಸಾವಿರ ರೂಪಾಯಿ 1 ಎಕರೆಗೆ ಬರುತ್ತೆ. ಹೌದೌದು ಬರುತ್ತೆ. ನಮ್ಮ ಹೌದೌದು 6 ಎಕರೆ. ಈಗ ಇದಂಕರ್ ಈಗ ನಾವು ನಿಂತು ಫೀಲ್ಡ್ 4 ಎಕರೆ ಐತಿ, ಅಲ್ಲಿ ನಾವು ಆ ಕಡೆ ಇರೋದು ಅದು 2 ಎಕರೆ ಐತಿ. ಅದು ಸ್ವಲ್ಪ 30-35 ಸಾವಿರ ಖರ್ಚು ಅಷ್ಟು ಬರ್ತದೆ. ಹೌದು, 40 ಸಾವಿರ ಇಟ್ರಿ ಖರ್ಚು. ಅದಕ್ಕೇನೈತಿ, ನಾವು ಎಲ್ಲ ಬರೀ ಲೇಬರ್ ಹೆಚ್ಚೆ ಮಾಡಿಸೋದು, ನಾವು ಎಲ್ಲವೂ ಮಾಡೋಕ್ಕೇ ಆಗೋದಿಲ್ಲ.
ನೀರು ಹಾಸೋದಿರ್ಬೋದು, ಗೊಬ್ಬರ ಕೊಡೋದಿರ್ಬೋದು, ಕಳೆನೂ ಜಾಸ್ತಿ ಖರ್ಚಾಗಿದೆ. ಯಾಕಂದ್ರೆ ಭಾಳ ಮಳೆ ಜಾಸ್ತಿ ಆಗ್ಬಿಡುತ್ತೆ ನಮ್ಗೆ, ಹಾಗಾಗಿ ಕಳೆನೂ ಬಂತು. ಆಮೇಲೆ ಒಳ್ಳೆ ಬೆಳೆನೂ ಐತಿ ಸದ್ಯ. ಈ ನಾನು ಹೋದ ಸಲ ಬೆಳೆಗೆ ಈ ಸಲ ಡಿಫ್ರೆನ್ಸ್ ಏನೈತೆ ಅಂದ್ರೆ ಸ್ವಲ್ಪ ಹೈಟಿನೂ ಬೆಳೆದೈತಿ. ಆಮೇಲೆ ಇದೇನು ಇವು ಪಕ್ಕಲು ಜಾಸ್ತಿ ಬಂದವು, ಅಂದ್ರೆ ಏನು ಪ್ರತಿ ಎಲಿಗಿನೂ ಒಂದೊಂದು ಬಂದವು. ಈ ರೀತಿ ಏನಾರ ಅಷ್ಟು ಹೊಲ ಬಂತಂದ್ರೆ ಹೋದ ಸಲ 5-6 ಕ್ವಿಂಟಲ್ ಬಂದಿತ್ತು ಅಂತ ಹೇಳಿದ್ದೆ ನಾನು. ಹೌದೌದು, ನಾನು ಒಕ್ಕೀನಿ 5 ಕ್ವಿಂಟಲ್ ಒಕ್ಕೀನಿ, 7 ಕ್ವಿಂಟಲ್ ತನೂ ಒಕ್ಕೀನಿ. ಇದು ಏನಾರ ಅದಕ್ಕಿಂತ ಈ ಸದ್ಯ ಬೆಳೆ ನೋಡಿದ್ರೆ ಯಾರು ಬಂದ್ರೆ ಏನು ಬೆಳೆತಲ್ಲ ಅಂತ ಹೇಳ್ತಾರೆ. ಇದು ಏನಾಗುತ್ತೆ ಅಂತ ನೋಡಕ್ನು ಬಂದಾರ, ಅವಳು ಅನ್ನೋದು ಇಲ್ಲಿ ಬಂದಿನ ಗೊತ್ತಾಗೈತಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಹೈಟು ಇದು ಆಮೇಲೆ ಮೊದ್ಲ ಎಲಿ ಇಷ್ಟು ಹೈಟ್ ಇದು ಆಗಲಿರ್ತ, ಇಂಥ ಎಲಿ ಏನು ಅಂತ ನೋಡಕ್ನು ಬಂದಾರ. ನಾನಾ ಆಶ್ಚರ್ಯ ಬಿಟ್ಟು ನಾವು ಬರೀ ಈ ಮಳೆ ಇರೋದಕ್ಕೆ ಗೋವಿನ ಜೋಳ ರಾಶಿ ನಾನು ದಾಳಿಂಬರಿ ಹಾಕಿದಕ್ಕೆ ನೋಡಕ್ಕೆ ಬಂದಿದ್ದಿಲ್ಲ. ಈ ಒಂದು ತಿಂಗಳದಾಗ ಇಷ್ಟು ಡಿಫ್ರೆಂಟ್ ಆಗಿಬಿಡತ್ತೆ. ನನ್ನೊಂದು ಏನು ಖುಷಿ ಅಂದ್ರೆ ಏನು ಮಾಡ್ಬೇಕಂತೀನಿ ಅದನ್ನ ಯಾವುದು ಬಿಡೋದೇ ಇಲ್ಲ. ನಾನು ಮಾಡೇ ತೋರ್ಸವ ಅದನ್ನು. ಅದು ಬೆಳಿಬೇಕಾ, ಅದನ್ನ ಬೆಳೆದಿಂದ ನಾನು ಇನ್ನೊಬ್ರಿಗೆ ಹೇಳವ. ಯಾಕಂದ್ರೆ ನಾನು ನೋಡಕ್ಕೆ ಬಂದ್ರೆ ಅವು ಏನು ಬರೇ ಇದ್ರಾಗ ಹೇಳ್ತಾನೆ, ಸುಮ್ಮನೆ ಏನೂ ಇರಲ್ಲ ಅನ್ಬೋದು. ಈ ನೀವು ನೋಡಿಂದ ನಾನು 100 ಜನ ರೈತರು ನೋಡ್ತಾರೆ, ಅಲ್ಲಿ 3 ಜನ ರೈತರು ಬಂದ್ರೆ ಏನಿಲ್ಲ ಅಂದ್ರೆ ಹೆಂಗೆ? ನಾನು ಮಾಡ್ಬೇಕಲ್ಲ, ಏನಾರ ಮಾಡ್ಬೇಕಂದ್ರೆ ನಾನು ಮಾಡಿ ತೋರಿಸ್ಬೇಕು. ಅದನ್ನು ಇವತ್ತು ಹೇಳಿನಂದ್ರೆ ಅದನ್ನ ನಾಳೆ ಮಾಡ್ಬೇಕು. ನನಗೆ ಯಾರು ಟೀಕಾಕಾರದ ಅವ್ರಿಗೆ ಉತ್ತರ ತೋರಿಸ್ಬೇಕಾದ್ರೆ ರೈತರು ಯಾವಾಗಲೂ ತಮ್ಮ ಹತ್ರ ಒಂದು ಛಲ ಇಟ್ಕೋಬೇಕು. ನಾವು ಏನು ಮಾಡ್ತೀವಿ ಅಂತೀವಿ ಅದು ಮಾಡ್ಬೇಕು. ಮಾಡೋದು ಇಟ್ಕೊಂಡು ಬರೀ ಕನಸು ಕಾಣೋದಲ್ಲ. ಕನಸು ಏನ್ರಿ, ಇದು ಎಲ್ಲರೂ ಕಟ್ಕೋಬೋದು. ಕನಸು ಕಾಣ್ಬೋದು. ಆ ಕನಸು ನನಸು ಮಾಡೋಕೆ ನಾವು ಏನು ಮಾಡ್ಬೇಕು ಅನ್ನೋದು ಒಂದು ಬೇಕಾ? ಅದಕ್ಕೇನು ನಮ್ಮ ಕೈಲಿ ಕೃಷಿ ಮಾಡೋಕ್ಕಾಗತ್ತಾ, ಅಥವಾ ಏನು ಶಿಕ್ಷಣ ಪಡೆಯೋಕ್ಕಾಗತ್ತಾ? ಯಾವುದು ಕನಸು ಇಟ್ಕೊಂಡ್ಬಿಡ್ತೀವಿ, ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತಂದು. ಎಲ್ಲರೂ ಹೇಳ್ತಾರೆ ರೀ, ಹೇಳೋದಕ್ಕೆ ಏನಾಗೈತಿ, ನಾವು ಮಾಡ್ಬೇಕಲ್ಲ, ಅದ್ರಾಗ ಏನಾರ ಒಂದು ತೊಡಗಿಸ್ಬೇಕಲ್ಲ. ನಮಗೆ ಏನು ಬರ್ತದೆ ಅದನ್ನೂ ಮಾಡೋದಿಲ್ಲ, ಯಾವುದೂ ಮಾಡೋದೇ ಇಲ್ಲ. ಅವ ಹೇಳ್ತಾನಂತ ಅದಕ್ಕೆ ಹೋಗ್ತಾರೆ, ಇನ್ನೊಬ್ಬ ಹೇಳ್ತಾನೆ. ಒಬ್ಬ ಒಂದು 100 ಕನಸು ಇಟ್ಟರೆ ಯಾವ ಸಹಕಾರ ಮಾಡೋಕ್ಕಾಗತ್ತೆ? ಒಂದ್ರಾಗಾರ ನಾ ಪರಿಪೂರ್ಣ ಆಗಾನ. ಒಂದು ಪರಿಪೂರ್ಣ ಆದಪ್ಪ ಅಂದ್ರೆ ಅದು ಯಾಕೆ ಲಾಭ ಬರೋದಿಲ್ಲ? ಅವ ಸತ್ತ, ಇವಾಗ ಕೃಷಿ ಮಾಡಿ ಸತ್ತ, ಇವಾಗ ಸತ್ತ, ಮತ್ತು ಸಾಯ್ತಾರೆ. ಇಂಥದ್ದೆಲ್ಲ ಮಾಡಿದ್ವಿ. 100 ಕನಸು ಇಟ್ಕೊಂಡ್ರೆ ಯಾವ ಸಕ್ಸಸ್ ಹಾಕೊಂಡ್ರಿ? ಅವ ಒಂದು ಏನಾರ ಮಾಡಿರಿ, ಇನ್ನೊಂದು ಮಾಡಿರಿ. ಯಾವುದೇ ಕೃಷಿಲಿಂದನೇ ಯಾವನು ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವಾಗ ಉಪಕಸಬು ಇನ್ನೊಂದು ಬೇಕೇ ಬೇಕು. ಒಂದು ಹೈನುಗಾರಿಕೆ ಬೇಕು ಅವಾಗ, ಅಥವಾ ಒಂದು ಏನಾರ ಒಂದು ಮೀನು ಕೃಷಿಯಾರ ಮಾಡಬೇಕು, ಏನಾರ ಒಂದು ಮಾಡಬೇಕು. ಯಾಕೆ ಸಕ್ಸಸ್ ಆಗಲ್ಲ ಅವ ರೈತ? ಫೇಲ್ ಆಗೋ ಕಾರಣ ಏನೈತ್ರಿ? ಯಾವನೊಬ್ಬ ಉಳ್ಳಾಗಡ್ಡಿ ಹಾಕಿದ್ದಿಲ್ಲ, ಎಲ್ಲರೂ ಉಳ್ಳಾಗಡ್ಡಿ ಹಾಕಿಬಿಡೋದು. ಮುಂದೆ ವರ್ಷ ಒಂದು 500 ರೂಪಾಯಿ ಕ್ವಿಂಟಲ್ ಆಗಿಬಿಡೋದು. ಈಗ ನೀವು ನಿಮ್ಮೂರಾಗಿದ್ದು 6 ಎಕರೆ ನೀವು ಮಾತ್ರ ಹಾಕಿ? ಇಲ್ಲ, ನಮ್ಮಲ್ಲಿ ನಾನು ಮೊದಲು 6 ಜನ ಹಾಕಿದ್ವಿ 3 ವರ್ಷದಿಂದ. ಹೋದ ವರ್ಷ ಒಂದು 60 ಜನ ಆದ್ರು. ಈ ಸಲ ಒಂದು 100 ಜನ ಆಗ್ಯಾರ. ಅಳಗುಂಡಿ ಮೋರ್ನಾಳಲ್ಲೆಲ್ಲ ಒಂದು 300 ಜನ ಆಗ್ಯಾರ. ನನಗೆ ಖುಷಿ ಐತಿ. ನಾನು ಏನು ಮಾಡೀನಿ, ನನ್ನ ಒಂದು ಸ್ವಲ್ಪ ಫಾಲೋ ಮಾಡಕತ್ತಾರಲ್ಲ. ನೀವೇನಂತೀರಲ್ಲ, ನನ್ನ ಫಾಲೋವರ್ಸ್ ಅಷ್ಟು ಅದಾರ ಟಿ ವಿ ಇದ್ರಾಗ ಮೊಬೈಲಲ್ಲಿ, ಲೈಕ್ ಎಷ್ಟು ಮಾಡ್ಯಾರ, ವ್ಯೂಸ್ ಎಷ್ಟು ಮಾಡ್ಯಾರ ಅಂತೀರಲ್ಲ. ನಾನು ಅಂತೀನಿ, ನಾ ಮಾಡಿದ ಕೃಷಿ ನೋಡಿ ನನ್ನ ಜನ ರೈತರು ಹಾಕ್ಯಾರಲ್ಲ, ನನಗೆ ಅದು ಖುಷಿ. ಅವರು ಮಾಡ್ಬೇಕಂತಾರಲ್ಲ. ನಾನು ಈ ಥರ ಫಾಲೋವರ್ಸ್ ಆಗಲಿ, ಇವು ನಿಮ್ಮ ಫಾಲೋವರ್ಸ್ ಆಗಲಿ, ಅದು ಬೇರೆ. ಅವ್ರಿಗೆ ಬೇಡನಲ್ಲ, ಅವ್ರಿಗೆ ನೋಡಲಿ, ಅವ್ರಿಗೆ ಹೇಳಿ. ಬಟ್ ಅವರು ಮಾಡಕಂತಾರಲ್ಲ, ಮಾಡ್ಬೇಕು. ಏನು ದೊಡ್ಡದೈತಿ? ಒಂದು ಎರಡನೇದು ಏನು ಮಾಡಬೇಕಂದ್ರೆ ಪ್ರತಿ ಒಂದೇ ಬೆಳೆನ ಬೆಳಿಬಾರ್ದು. ಈ ವರ್ಷ ನಾವು ಏನು ಹಾಕಿವಿ, ಮಳೆ ವರ್ಷ ಅದನ್ನು ಯಾವುದೇ ಕಾರಣಕ್ಕೆ ಅದನ್ನು ಹಾಕಬಾರ್ದು, ಮಾಡೋದಿಲ್ಲ. ನನ್ನ ಅನುಭವ. ಯಾಕೆ ಮಾಡಲ್ಲ ಅಂದ್ರೆ, ಈ ಒಬ್ಬ ಮನುಷ್ಯ ಪ್ರತಿ ಸಲನೂ ಬರೀ ರೈಸ ಮಾಡೋಕ್ಕಾಗತ್ತಾ? ದಿನ ಚಿಕನ್ ತಿನ್ನೋಕ್ಕಾಗತ್ತಾ? ಮಟನ್ ತಿನ್ನೋಕ್ಕಾಗತ್ತೆ? ಸ್ವಲ್ಪ ಮನುಷ್ಯನ ನಮ್ಮ ಬಾಯಿ ಎಲ್ಲದೂ ಕೇಳುತ್ತಾ. ವೆರೈಟಿ ಫುಡ್ ಬೇಕಂತೈತಿ, ವೆರೈಟಿ ಡ್ರಿಂಕ್ಸ್ ಬೇಕಂತೈತಿ. ಆ ಒಂದೇ ನೀರು ಕುಡಿಯೋಕ್ಕಾಗಲ್ಲ, ಏನಾದ್ರೂ ನೆಗಡಿ ಬರುತ್ತೆ. ಆ ಭೂಮಿನ ಅದಕ್ಕೆ ಜೀವ ಐತ್ರಿ. ಈ ಭೂಮಿಯಾಗ ಜೀವ ಇಲ್ಲ. ಅದೇನು ಮಳೆ ಬಂದಾಗ ಅದ್ರ ಸುವಾಸನೆ ಬೇರೆ ಐತಿ. ಮನುಷ್ಯನಲ್ಲಿ ಸುವಾಸನೆ ಓಡೇ ಬಿಡ್ತಾನೆ. ಎಲ್ಲರೂ ತಗಡಿ ಬಿಡ್ಕ ಮನೆ ಬಿಡ್ಕ ಸೇರ್ತಾನೆ. ಅದು ಎಲ್ಲರೂ ಕೇಳ್ತಿ. ಇದು ತಾಯಿದು ನಮ್ಮನ್ನು ಹೊತ್ಕೊಂಡೈತಿದು, ನಮ್ಮನ್ನು ರಕ್ಷಣೆ ಮಾಡ್ಲಾರ್ದಿರ್ತಾ. ಇದು ನಂಬ್ರಿ. ಇದು ಯಾಕೆ ಬೆಳೆಯೋದಿಲ್ಲ? ನಾನು ಬೆಳೆದು ತೋರಿಸೈತೆ. ಅದು ಯಾರಿಗೆ ತೋರಿಸಿಲ್ಲ? ನನಗಿಂತ ಒಳ್ಳೆ ರೈತ ಬೆಳೆದು ತೋರಿಸ್ಯಾರ ಈ ಭೂಮಿಯಾಗ. ಏನು ಬೆಳೆದಿಲ್ಲ ಹೇಳ್ರಿ ಭೂಮಿ ಮ್ಯಾಗ? ಮನುಷ್ಯ ಏನು ಮಾಡ್ಯಾನ? ಮನುಷ್ಯ ನಾನಾ ದೊಡ್ಡವಂತ ತಿಕ್ಕಂಬಿಟ್ಟಾನ. ಭೂಮಿ ಅದಕ್ಕಿಂತ ದೊಡ್ಡದು ಏನು ಬೆಳೆದಿಲ್ಲ ಹೇಳ್ರಿ ಭೂಮಿ ತಾಯಿ. ನಾವು ಬೆಳೆಸಕ್ಕೆ ಹೋಗ್ಲಿವ ಅದ್ರ ಮ್ಯಾಗ. ಏನೇನೋ ಮಾಡೋಕೆ ಸ್ಪ್ರೇ ಮಾಡ್ತೀವಿ. ಹಿಂದಕ್ಕೆ ಏನಾರು ಮಾಡ್ತಿದ್ವಿ ನಾವು. ಔಡ್ಲಿಗೆ ಔಷಧ ಹೊಡೆದಿಲ್ಲ. ಇದೆಲ್ಲ ತಿಪ್ಪೆ ಬೆಳೆದೈತಿ. ಇದಕ್ಕೆ ಆಯುರ್ವೇದಿಕ್ ಸತ್ತೈತಿ. ಇದಕ್ಕೆ ಭಾಳ ಆಯುರ್ವೇದಿಕ್. ಇವನ್ನೆಲ್ಲ ಸ್ವಲ್ಪ ಯಾರು ಋಷಿಗಳು ಅವರೆಲ್ಲ ಗೌಶಾಮರು ಅಂತ ಎಲ್ಲ ಕೇಳಿರ್ಬೇಕಾರ. ಔಡದಲ್ಲಿ ಅಂತ ಮಹತ್ವ ಐತಿ. ಭಾಳ ಜನ ಈಗೆಲ್ಲ ಯಾಕೆ ಬಿಟ್ರು ಅಂತ ನಿಮ್ಗೆ ಅನ್ಸಿಕೆ ಹೇಳಿದ್ನಲ್ರಿ. ಈಗ ನೋಡ್ರಿ, ಈಗ ನೀವು ಒಬ್ರು ಯಾರೋ ಉಳ್ಳಾಗಡ್ಡಿ ಬೆಳೆದ್ರು. ಅದು ಹೋದ ಸಲ 4,000 ರೂಪಾಯಿ ರೇಟ್ ರೀ. ಎಕರೆಗೆ ಅವಾಗ 8 ಲಕ್ಷ ಬಂತು, 10 ಲಕ್ಷ ಅಂತ. ಮಳೆ ವರ್ಷ ಏನೈತಿ, ಎಲ್ಲರೂ ಅವ್ನು ನೋಡಿ ಎಲ್ಲ ಫಾಲೋವರ್ಸ್ ಆಗಿಬಿಡ್ತಾರೆ. ಅವ್ರಿಗೆ ಏನೈತಿ, ಮಳೆ ವರ್ಷ ಜಾಸ್ತಿ ಬೆಳೆದ್ರಿಂದ ಏನಾಗುತ್ತೆ, ಮಾರ್ಕೆಟ್ ಡೌನ್ ಆಗಿಬಿಡುತ್ತೆ. ಅವಾಗ ನಾನೇನು ಎಲ್ಲರೂ ಒಂದೊಂದು ಬೆಳಿಬೇಕು. ಇದು ನೋಡಿ ಇಲ್ಲ, ಈ ಹೋದ ಸಲ ಎಲ್ಲರೂ ಬೆಳೆದ್ರೆ ಎಲ್ಲ ಚೆನ್ನಾಗಾದ್ರೆ. ಈಗ ಜಾಸ್ತಿ ಆಯ್ತು. ಬರೀ ಈಗ ನೋಡಿ, ಬರೀ ಮೆಕ್ಕೆಜೋಳ. ಎಲ್ಲರೂ ಕೇಳ್ರಿ ನೀವು, ಯಾವ ನಿಮ್ಮೂರಾಗಾರ ಕೇಳ್ರಿ, ನಮ್ಮೂರಾಗ ಕೇಳ್ರಿ. ನಮ್ಮ ಉತ್ತರ ಕನ್ನಡದ ಹೆಚ್ಚು ಕಡಿಮೆ, ಉತ್ತರ ಕನ್ನಡ ಕೇಳಿ ದಕ್ಷಿಣ ಕನ್ನಡ ಬರೀ ಮೆಕ್ಕೆಜೋಳ. ನಮ್ಮ ಬಿಳಿಜೋಳ ಐತೆ. ಈಗ ಬಿಳಿಜೋಳ ತಿನ್ನಂಥ ರೊಟ್ಟಿ ರೇಟ್ ಇಲ್ಲ. ಈ ದನ ಹಂದಿ ನಾಯಿ ತಿನ್ನೋದು ಇನ್ನೊಂದು ಮೆಕ್ಕೆಜೋಳಕ್ಕೆ ರೇಟ್ ಐತಿ. ರೈತರು ಏನು ಬೆಳಿಬೇಕು? ಹೌದಲ್ಲ? ಬಿಳಿಜೋಳ, ಗೋಧಿ, ನವಣಿ, ಸಾವಿ ಹೊಟ್ಟಿ ತಿನ್ನಂಥದ್ದು ಏನೈತಿ ರೇಟ್ ಇಲ್ಲ. ವಿಪರ್ಯಾಸ ಇರೋದು ರೈತರಿಗೆ ಅದೇ ಇರೋದು. ಏನು ಬೆಳಿಬೇಕನ್ನೋದು ರೈತರಿಗೆ ಒಂದು ಕನ್ಫ್ಯೂಸ್ ಆಗಿಬಿಟ್ಟೈತಿ. ಏನು ನಾವು ಮನುಷ್ಯನಲ್ಲಿ ಸೇವಿಸ್ತೀವಿ, ನೆಲ್ಲು, ಅಕ್ಕಿ ಆಯಿತು. ಈ ನೋಡ್ರಿ, ಅಕ್ಕಿ, ಬಿಳಿಜೋಳ, ಗೋಧಿ, ಕಡ್ಲಿ ಎಲ್ಲವೂ ರೇಟ್ ಕಡಿಮೆ ಅದಾವೆ.